ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆಯ ಜನರ ಲಕ್ಷಣಗಳನ್ನು ಕುರಿತು ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಚೀನಾ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ಳೋಣ. ಈಜಿಪ್ಟ್ ನಾಗರಿಕತೆಯು ನೈಲ್ ನದಿಯ ದಡದಲ್ಲಿ ಬೆಳೆದು ಬಂದರೆ, ಮೆಸೊಪೊಟೇಮಿಯಾ ನಾಗರಿಕತೆಯು ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ಎಂಬ ಎರಡು ನದಿಗಳ ಬಯಲಿನಲ್ಲಿ ಬೆಳವಣಿಗೆಯನ್ನು ಹೊಂದುತ್ತೆ. ಹಾಗೆಯೇ ಚೀನಾದ ನಾಗರಿಕತೆಯು ಸಹ 3 ನದಿಗಳ ಬಯಲಿನಲ್ಲಿ ಬೆಳವಣಿಗೆ ಅಂತಕ್ಕನ್ನೋದನ್ನು ಹೊಂದುತ್ತೆ. ಹಾಗೆಯೇ ಚೀನಾ ನಾಗರಿಕತೆಯ ಬೆಳವಣಿಗೆಗೆ ಕಾರಣವಾದಂತಹ ನದಿಗಳು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದು ಹ್ಯಾಂಗ್ ಹೋ ಅಂತಕ್ಕಂಥ ನದಿ. ಇದು ಉತ್ತರ ಚೀನಾದಲ್ಲಿ ಹರಿಯುತ್ತೆ. ಉತ್ತರ ಚೀನಾದಲ್ಲಿ ಹರಿತಕ್ಕಂತಹ ಯಾಂಗ್ ಹೋ ನದಿ. ಹಾಗೆಯೇ ಎರಡನೇದು ಯಾಂಗ್ಸೆ. ಎರಡನೇ ನದಿಯೇ ಯಾವುದು ಅಂತ ಹೇಳಿದ್ರೆ ಯಾಂಗ್ಸೆ ಅಂತಕ್ಕನ್ನೋದು. ಇನ್ನು ದಕ್ಷಿಣದಲ್ಲಿ ಹರಿತಕ್ಕಂತಹ ಸಿಕಿಯಾಂಗ್ ಎಂಬ ನದಿ. ಉತ್ತರದಲ್ಲಿ ಹರಿತಕ್ಕಂತಹ ಯಾಂಗ್ ಹೋ ಮತ್ತು ಯಾಂಗ್ಸೆ ನದಿಗಳು ಮತ್ತು ದಕ್ಷಿಣ ಚೀನಾದಲ್ಲಿ ಹರಿತಕ್ಕಂತಹ ಸಿಕಿಯಾಂಗ್ ಎಂಬ 3 ನದಿಗಳ ಬಯಲಿನಲ್ಲಿ ಬೆಳೆದಂತಹ ನಾಗರಿಕತೆಯ ಯಾವುದು ಅಂತ ಹೇಳಿದ್ರೆ ಚೀನಾದ ನಾಗರಿಕತೆ. ಹೀಗೆ 3 ನದಿಗಳ ಬಯಲಿನಲ್ಲಿ ಚೀನಾದ ನಾಗರಿಕತೆಯ ಬೆಳವಣಿಗೆ ಅಂತಕ್ಕಂಥದ್ದು ಆಯಿತು. ಇನ್ನು ಚೀನಾ ನಾಗರಿಕತೆಯ ಕಾಲ, ಇದು ಯಾವ ಕಾಲಘಟ್ಟದಲ್ಲಿ ಬೆಳವಣಿಗೆಯನ್ನು ಹೊಂದಿತು ಅಂತ ಹೇಳಿದ್ರೆ, ಚೀನಾ ನಾಗರಿಕತೆಯು ಸಾಶಾ ಪೂರ್ವ 5000ದಿಂದ 1500 ವರ್ಷಗಳ ಅವಧಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತೆ. ಸಾಶಾ ಪೂರ್ವ 5000 ವರ್ಷಗಳಿಂದ 1500 ವರ್ಷಗಳ ಕಾಲಘಟ್ಟದಲ್ಲಿ ಯಾವ ನಾಗರಿಕತೆ ಬೆಳೀತು ಅಂತ ಹೇಳಿದ್ರೆ ಚೀನಾದ ನಾಗರಿಕತೆಯ ಬೆಳವಣಿಗೆ ಅಂತಕ್ಕಂಥದ್ದು ಆಯಿತು. ಆದರೆ ಈ ನಾಗರಿಕತೆ ಸ್ಪಷ್ಟವಾಗಿ, ನಿಖರವಾಗಿ, ಖಚಿತವಾಗಿ ಬೆಳವಣಿಗೆಯಾಗಿದ್ದನ್ನು ನಾವು 1500 ವರ್ಷಗಳಿಂದ ಈಚೆಗೆ ಕಾಣಬಹುದು. ಸಾಶಾ ಪೂರ್ವ 1500 ವರ್ಷಗಳ ಈಚೆಗೆ ಚೀನಾ ನಾಗರಿಕತೆಯು ಹೆಚ್ಚು ಸ್ಪಷ್ಟವಾಗಿ, ಖಚಿತವಾಗಿ ಬೆಳವಣಿಗೆ ಆಗಿದ್ದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಚೀನಾದ ಭೌಗೋಳಿಕತೆಯನ್ನು ನಾವು ತಿಳ್ಕೊಳ್ಳೋದಾದ್ರೆ, ಚೀನಾ ನಾಗರಿಕತೆಯ ಭೌಗೋಳಿಕತೆಯನ್ನು ನಾವು ತಿಳ್ಕೊಳ್ಳೋದಾದರೆ, ಪಶ್ಚಿಮದಲ್ಲಿ ಹಿಮಾಲಯ ಪರ್ವತ. ಚೀನಾ ದೇಶದ ಪಶ್ಚಿಮ ದಿಕ್ಕಿನಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ಹಿಮಾಲಯ ಪರ್ವತ ಇದೆ. ಭಾರತ ದೇಶಕ್ಕೆ ಉತ್ತರದಲ್ಲಿ ಹಿಮಾಲಯ ಇದ್ದರೆ, ಚೀನಾ ದೇಶಕ್ಕೆ ಪಶ್ಚಿಮದಲ್ಲಿ ಹಿಮಾಲಯ ಪರ್ವತ ಅಂತಕ್ಕಂಥದ್ದು ಇದೆ. ಇನ್ನು ಪೂರ್ವದಲ್ಲಿ ಶಾಂತ ಮಹಾಸಾಗರ, ಅದರ ಪೂರ್ವ ದಿಕ್ಕಿನಲ್ಲಿ ಶಾಂತ ಮಹಾಸಾಗರ ಅಂತಕ್ಕಂಥದ್ದಿದೆ. ಇನ್ನು ಉತ್ತರದಲ್ಲಿ ಮರುಭೂಮಿ ಪ್ರದೇಶವನ್ನು ಒಳಗೊಂಡಿದೆ. ಉತ್ತರ ಭಾಗದಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ಮರುಭೂಮಿ ಪ್ರದೇಶ. ಹೀಗೆ ಪಶ್ಚಿಮದಲ್ಲಿ ಹಿಮಾಲಯವನ್ನು, ಪೂರ್ವದಲ್ಲಿ ಶಾಂತ ಸಾಗರವನ್ನು ಮತ್ತು ಉತ್ತರದಲ್ಲಿ ಮರುಭೂಮಿಯನ್ನು ಒಳಗೊಂಡಂಥ ಪ್ರದೇಶವೇ ಯಾವುದು ಅಂತಂದರೆ ಚೀನಾ. ಅಲ್ಲಿ ಹರಿತಕ್ಕಂತಹ ಈ 3 ನದಿಗಳಿಂದಾಗಿದೆ ಅಲ್ಲಿ ಚೀನಾದ ನಾಗರಿಕತೆಯ ಬೆಳವಣಿಗೆ ಅಂತಕ್ಕಂಥದ್ದು ಆಯಿತು. ಇನ್ನು ಈ ಚೀನಾ ನಾಗರಿಕತೆಯ ನಿರ್ಮಾಪಕರು, ಈ ನಾಗರಿಕತೆಯನ್ನು ಯಾರು ನಿರ್ಮಾಣವನ್ನು ಮಾಡಿದರು ಅಂತ ಹೇಳಿದ್ರೆ ಮಂಗೋಲಿಯನ್ ಎಂಬ ಬುಡಕಟ್ಟು ಜನರು. ಈ ಮಂಗೋಲಿಯನ್ನರು ಚೀನಾ ನಾಗರಿಕತೆಯ ನಿರ್ಮಾಪಕರೆಂದು ಕರೆಯಲಾಗಿದೆ. ಮಂಗೋಲಿಯನ್ ಎಂಬ ಬುಡಕಟ್ಟು ಜನರಿಂದಲೇ ಚೀನಾದ ನಾಗರಿಕತೆಯ ನಿರ್ಮಾಣ ಅಂತಕ್ಕಂಥದ್ದು ಆಯಿತು. ಇದಿಷ್ಟು ಚೀನಾ ನಾಗರಿಕತೆಯ ಪೂರ್ವ ಇತಿಹಾಸ. ಚೀನಾ ನಾಗರಿಕತೆ ಯಾವ ನದಿಗಳ ಬಯಲಿನಲ್ಲಿ ಬೆಳೀತು, ಅದರ ಕಾಲ ಯಾವುದು ಮತ್ತು ಅದರ ಭೌಗೋಳಿಕ ಹಿನ್ನೆಲೆ ಏನು ಮತ್ತು ಆ ನಾಗರಿಕತೆಯ ನಿರ್ಮಾಪಕರು ಯಾರು ಅಂತೇಳಿ. ಇನ್ನು ಚೀನಾ ನಾಗರಿಕತೆಯ ಲಕ್ಷಣಗಳು. ಚೀನಾ ನಾಗರಿಕತೆಯ ಲಕ್ಷಣಗಳು, ಅದರಲ್ಲಿ ಮೊದಲನೇದಾಗಿ ರಾಜಕೀಯ ಜೀವನ. ರಾಜಕೀಯ ಜೀವನ. ಚೀನಾ ನಾಗರಿಕತೆಯನ್ನು ರಾಜಕೀಯ ಜೀವನ ಆರಂಭ ಆಗುವುದು ಸಾಶಾ ಪೂರ್ವ 2100ರಿಂದ. ಸಾಶಾ ಪೂರ್ವ 2100ರಿಂದ ಸಾಶಾ 1911ರವರೆಗೂ ನಾವು ನಿರಂತರವಾಗಿ ರಾಜಕೀಯ ಚಟುವಟಿಕೆಗಳು ಚೀನಾ ನಾಗರಿಕತೆಯಲ್ಲಿ ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಗಿದೆ.
ಸಾಶ ಪೂರ್ವ 2100ರಿಂದ ಸಾಶ 1911ರವರೆಗೂ 15ಕ್ಕೂ ಹೆಚ್ಚು ರಾಜಮನೆತನಗಳು ಚೀನಾದ ಆಡಳಿತ ಎಂತಕ್ಕಂಥ ನಿರ್ವಹಣೆಯನ್ನು ಮಾಡ್ತವೆ. ಈಗ 15ಕ್ಕೂ ಹೆಚ್ಚು ರಾಜಮನೆತನಗಳು ಸಾಶ ಪೂರ್ವ 2100ರಿಂದ ಸಾಶ 1911ರವರೆಗೂ ಆಡಳಿತ ಎಂತಕ್ಕನ್ನೋದನ್ನು ನಡೆಸಿದ್ವು. ಇನ್ನು ಚೀನಾದ ರಾಜಕೀಯ ಇತಿಹಾಸವನ್ನು ನಾವು ಪ್ರಮುಖವಾಗಿ 2 ಭಾಗಗಳಾಗಿ ಮಾಡ್ಕೊಳ್ತೇವೆ. ಒಂದು ಪ್ರಾಚೀನ ಯುಗ, ಮೊದಲನೇದು ಯಾವುದು ಅಂತ ಹೇಳಿದ್ರೆ ಪ್ರಾಚೀನ ಯುಗ, ಎರಡನೇದು ಸಾಮ್ರಾಜ್ಯಶಾಹಿ ಯುಗ. ಪ್ರಾಚೀನ ಯುಗ ಮತ್ತು ಸಾಮ್ರಾಜ್ಯಶಾಹಿ ಯುಗ ಅಂತೇಳಿ 2 ಭಾಗಗಳನ್ನಾಗಿ ಮಾಡಿಕೊಳ್ತೇವೆ. ಈಗ ಮೊದಲನೇದಾಗಿ ಪ್ರಾಚೀನ ಯುಗ. ಪ್ರಾಚೀನ ಯುಗದ ಚೀನಾ ನಾಗರಿಕತೆಯ ರಾಜಕೀಯ ಜೀವನವನ್ನು ನೋಡೋಣ. ಪ್ರಾಚೀನ ಯುಗ ಎಂತಕ್ಕಂಥದ್ದು ಸಾಶ ಪೂರ್ವ 2100ರಿಂದ ಸಾಶ ಪೂರ್ವ 2100ರಿಂದ ಸಾಶ ಪೂರ್ವ 256ರವರೆಗೆ ಕಂಡುಬರುತ್ತದೆ. ಸಾಶ ಪೂರ್ವ 2100ರಿಂದ ಸಾಶ ಪೂರ್ವ 256ರವರೆಗಿನ ರಾಜಕೀಯ ಜೀವನವನ್ನು ನಾವು ಚೀನಾದ ಇತಿಹಾಸದಲ್ಲಿ ಏನಂತ ಕರಿತೇವೆ ಅಂತ ಹೇಳಿದ್ರೆ ಪ್ರಾಚೀನ ಯುಗ ಅಂತೇಳಿ ಕರಿತೇವೆ. ಇನ್ನು ಈ ಯುಗದಲ್ಲಿ 3 ಪ್ರಮುಖ ರಾಜಮನೆತನಗಳು ಆಡಳಿತವನ್ನು ನಡೆಸ್ತವೆ. ಅದರಲ್ಲಿ ಮೊದಲ ರಾಜಮನೆತನವೇ ಜಿಯಾ ಎಂಬ ರಾಜಮನೆತನ. ಜಿಯಾ ಪ್ರಾಚೀನ ಯುಗದಲ್ಲಿ ಆಡಳಿತವನ್ನು ನಡೆಸಿದಂತಹ ಮೊಟ್ಟ ಮೊದಲ ರಾಜಮನೆತನ ಯಾವುದು ಅಂತ ಹೇಳಿದ್ರೆ ಜಿಯಾ ಎಂತಕ್ಕಂಥ ರಾಜಮನೆತನ. ಇದು ಚೀನಾದ ಮೊದಲ ರಾಜಮನೆತನ. ಚೀನಾದ ಆಡಳಿತವನ್ನು ನಡೆಸಿದಂಥ ಮೊಟ್ಟ ಮೊದಲ ರಾಜಮನೆತನ ಯಾವುದು ಅಂತ ಹೇಳಿದ್ರೆ ಜಿಯಾ ಎಂತಕ್ಕಂಥದ್ದು. ಇವರು ಸಾಶ ಪೂರ್ವ 1600ರಿಂದ 1046ರವರೆಗೆ ಆಡಳಿತವನ್ನು ಮಾಡ್ತಾರೆ. ಸಾಶ ಪೂರ್ವ 1600ರಿಂದ 1046ರವರೆಗೆ ಚೀನಾದಲ್ಲಿ ಆಡಳಿತ ಎಂತಕ್ಕನ್ನೋದನ್ನು ನಡೆಸ್ತಾರೆ. ಇವರ ನಂತರ ಅಧಿಕಾರಕ್ಕೆ ಬಂದಂತಹ ಮತ್ತೊಂದು ಪ್ರಮುಖ ರಾಜವಂಶ ಅಂತ ಹೇಳಿದ್ರೆ ಶಾಂಗ್ ಎಂತಕ್ಕಂಥ ರಾಜಮನೆತನ. ಜಿಯಾ ರಾಜಮನೆತನದ ನಂತರ ಚೀನಾದ ಆಡಳಿತವನ್ನು ಮಾಡಿದಂಥ ಮತ್ತೊಂದು ಪ್ರಾಚೀನ ರಾಜಮನೆತನ ಯಾವುದು ಅಂತ ಹೇಳಿದ್ರೆ ಶಾಂಗ್ ಎಂಬ ವಂಶದವರು. ಇವರು 1045ರಿಂದ ಸಾಶ ಪೂರ್ವ 1045ರಿಂದ 256ರವರೆಗೆ ಆಡಳಿತವನ್ನು ಮಾಡ್ತಾರೆ. ಇನ್ನು ಇವರ ನಂತರ ಅಧಿಕಾರಕ್ಕೆ ಬಂದಂಥವರು ಝೌ ಅಥವಾ ಚೌ ಎಂತಕ್ಕಂಥ ರಾಜಮನೆತನ. ಚೀನಾವನ್ನು ಆಳಿದ ಪ್ರಾಚೀನ ರಾಜಮನೆತನಗಳಲ್ಲಿ 3ನೇದು ಯಾವುದು ಅಂತ ಹೇಳಿದ್ರೆ ಝೌ ಅಥವಾ ಚೌ ಎಂತಕ್ಕಂಥ ರಾಜಮನೆತನ. ಚೀನಾವನ್ನು ಸುದೀರ್ಘ ಕಾಲ ಆಡಳಿತವನ್ನು ಮಾಡಿದಂತಹ ರಾಜಮನೆತನ ಯಾವುದು ಅಂತ ಹೇಳಿದ್ರೆ ಚೌ ಅಥವಾ ಝೌ ಎಂತಕ್ಕಂಥ ರಾಜಸಂತತಿ. ಚೀನಾವನ್ನು ಅತ್ಯಂತ ಸುದೀರ್ಘ ಕಾಲ, ಹೆಚ್ಚು ದಿನಗಳ ಕಾಲ, ಹೆಚ್ಚು ವರ್ಷಗಳ ಕಾಲ ಆಡಳಿತ ಮಾಡಿದಂತಹ ರಾಜಮನೆತನವೇ ಝೌ ಅಥವಾ ಚೌ ಎಂತಕ್ಕಂಥ ರಾಜಮನೆತನ. ಈಗ ಪ್ರಾಚೀನ ಯುಗದ ರಾಜಕೀಯ ಜೀವನವನ್ನು ನಾವು ಅವಲೋಕನವನ್ನು ಮಾಡಿದಾಗ ಅಲ್ಲಿ 3 ರಾಜಮನೆತನಗಳ ಆಡಳಿತವನ್ನು ಕಾಣ್ತೇವೆ. ಮೊದಲನೇದು ಜಿಯಾ, ಎರಡನೇದು ಶಾಂಗ್, ಮೂರನೇದು ಝೌ ಅಥವಾ ಚೌ. ಇದರಲ್ಲಿ ನಿಮಗೆ 1-2 ಅಂಕದ ಪ್ರಶ್ನೆಗಳು ಬರ್ತವೆ. ಚೀನಾವನ್ನು ಆಳಿದ ಮೊದಲ ರಾಜಮನೆತನ ಯಾವುದು? ಜಿಯಾ ಅಂತಕ್ಕಂಥದ್ದು ಚೀನಾವನ್ನು ಆಳಿದಂಥ ಮೊಟ್ಟ ಮೊದಲ ರಾಜಮನೆತನ. ಹಾಗೆಯೇ ಅತ್ಯಂತ ಸುದೀರ್ಘ ಕಾಲ ಚೀನಾವನ್ನು ಆಳಿದಂಥ ರಾಜಮನೆತನ ಯಾವುದು? ಝೌ ಅಥವಾ ಚೌ ಎಂತಕ್ಕಂಥ ರಾಜಮನೆತನ. ಇನ್ನು ಎರಡನೇದಾಗಿ ಸಾಮ್ರಾಜ್ಯಶಾಹಿ ಯುಗ. ಪ್ರಾಚೀನ ಯುಗದಲ್ಲಿ ಒಟ್ಟು ಎಷ್ಟು ರಾಜಮನೆತನ ಆಡಳಿತ ಮಾಡ್ತವೆ ಅಂತ ಹೇಳಿದ್ರೆ 3 ರಾಜಮನೆತನಗಳು ಆಡಳಿತವನ್ನು ಮಾಡ್ತವೆ. ಇನ್ನು ಸಾಮ್ರಾಜ್ಯಶಾಹಿ ಯುಗಕ್ಕೆ ಬಂದಾಗ ಇದರ ಕಾಲ ಸಾಶ ಪೂರ್ವ 221ರಿಂದ ಸಾಶ ಪೂರ್ವ 221ರಿಂದ ಸಾಶ 1911ರವರೆಗೆ. ಸಾಶ ಪೂರ್ವ 221ರಿಂದ ಸಾಶ 1911ರವರೆಗೂ ಆಡಳಿತವನ್ನು ಮಾಡ್ತವೆ.
ಈ ಕಾಲದಲ್ಲಿ 12 ರಾಜಮನೆತನಗಳು ಆಡಳಿತವನ್ನು ಮಾಡಿದವು. ಅವುಗಳಲ್ಲಿ ಪ್ರಮುಖವಾದಂಥವುಗಳು ಅಂತ ಹೇಳಿದ್ರೆ ಮೊದಲನೇದು ಕಿನ್ ರಾಜಮನೆತನ. ಮೊದಲನೇ ಯಾವುದು ಅಂತ ಹೇಳಿದ್ರೆ ಕಿನ್ ಎಂತಕ್ಕಂಥ ರಾಜಮನೆತನ. ಇವರು ಸಾಶಾ ಪೂರ್ವ 221ರಿಂದ 206ರವರೆಗೆ ಆಡಳಿತ ಮಾಡ್ತಾರೆ. ಸಾಶಾ ಪೂರ್ವ 221ರಿಂದ ಸಾಶಾ ಪೂರ್ವ 206ರವರೆಗೆ ಆಡಳಿತವನ್ನು ಮಾಡ್ತಾರೆ. ಇವರ ನಂತರ ಅಧಿಕಾರಕ್ಕೆ ಬಂದಂತಹ ರಾಜವಂಶ ಹಾನ್ ಎಂತಕ್ಕಂಥ ರಾಜಮನೆತನ. ಹಾನ್ ವಂಶದವರು ಆಡಳಿತವನ್ನು ಮಾಡ್ತಾರೆ. ಇವರು ಸಾಶಾ ಪೂರ್ವ 206ರಿಂದ ಸಾಶಾ 220ರವರೆಗೆ ಆಡಳಿತವನ್ನು ಮಾಡ್ತಾರೆ. ಸಾಶಾ ಪೂರ್ವ 206ರಿಂದ ಸಾಶಾ 220ರವರೆಗೆ ಆಡಳಿತವನ್ನು ಮಾಡ್ತಾರೆ. ಇನ್ನು ಇವರ ನಂತರ 3 ರಾಜನ ಮನೆತನಗಳು ಸೇರಿ ಆಡಳಿತವನ್ನು ಮಾಡ್ತಾರೆ. ವಿ, ಶು ಮತ್ತು ಉ ಎಂತಕ್ಕಂಥದ್ದು. ವಿ, ಶು ಮತ್ತು ಉ ಎಂತಕ್ಕಂಥ ರಾಜಮನೆತನಗಳು. ವಿ, ಶು ಮತ್ತು ಉ ಎಂತಕ್ಕಂಥ 3 ರಾಜಮನೆತನಗಳು ಸೇರಿ ಆಡಳಿತವನ್ನು ಮಾಡ್ತವೆ. ಇವರು ಸಾಶಾ ಪೂರ್ವ 220ರಿಂದ ಸಾಶಾ 220ರಿಂದ 280ರವರೆಗೆ ಸುಮಾರು 60 ವರ್ಷಗಳ ಕಾಲ ಸಾಶಾ 220ರಿಂದ 280ರವರೆಗೆ ಆಡಳಿತವನ್ನು ಮಾಡ್ತಾರೆ. ಇವರ ನಂತರ ಅಧಿಕಾರಕ್ಕೆ ಬಂದದ್ದು ಚಿನ್ ಎಂತಕ್ಕಂಥ ರಾಜಮನೆತನ. ಚಿನ್ ರಾಜಮನೆತನದವರು ಆಡಳಿತವನ್ನು ಮಾಡ್ತಾರೆ. ಸಾಶಾ 265ರಿಂದ 420ರವರೆಗೆ. ಸಾಶಾ 265ರಿಂದ 420ರವರೆಗೂ ಇವರ ಆಡಳಿತ ಎಂತಕ್ಕನ್ನೋದನ್ನು ಮಾಡ್ತಾರೆ. ಇನ್ನು ಐದನೇದಾಗಿ ದಕ್ಷಿಣ ಮತ್ತು ಉತ್ತರ ರಾಜಮನೆತನ ಅಂತ ಕರೀತಾರೆ. ದಕ್ಷಿಣ ಮತ್ತು ಉತ್ತರ ರಾಜಮನೆತನ. ದಕ್ಷಿಣ ಮತ್ತು ಉತ್ತರ ರಾಜಮನೆತನಗಳ ಅರಸರು 420ರಿಂದ 589ರವರೆಗೆ ಆಡಳಿತ ಮಾಡ್ತಾರೆ. 420ರಿಂದ 589ರವರೆಗೆ ಆಡಳಿತವನ್ನು ಮಾಡಿದರು. ಇನ್ನು ಆರನೇದಾಗಿ ಸೂಯಿ ಎಂಬ ರಾಜಮನೆತನ. ಸೂಯಿ ಇವರು ಸಾಶಾ 581ರಿಂದ 618ರವರೆಗೆ. ಸಾಶಾ 581ರಿಂದ 618ರವರೆಗೆ ಆಡಳಿತವನ್ನು ಮಾಡ್ತಾರೆ. ಇವರ ನಂತರ ಏಳನೇದಾಗಿ ಟಾಂಗ್ ವಂಶದವರು ಆಡಳಿತವನ್ನು ಮಾಡ್ತಾರೆ. ಟಾಂಗ್ ವಂಶದ ಅರಸರು ಆಡಳಿತವನ್ನು ಮಾಡ್ತಾರೆ. ಇವರು ಸಾಶಾ 618ರಿಂದ 907ರವರೆಗೆ. ಸಾಶಾ 618ರಿಂದ 907ರವರೆಗೆ ಆಡಳಿತವನ್ನು ಮಾಡ್ತಾರೆ. ಅದಾದ ನಂತರ 10 ರಾಜ್ಯಗಳ ಯುಗ ಎಂತಕ್ಕಂಥದ್ದು ಆರಂಭ ಆಗುತ್ತೆ. 10 ರಾಜ್ಯಗಳ ಯುಗ. ಆಗ 10 ರಾಜ್ಯಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಆ 10 ರಾಜ್ಯಗಳ ಆಡಳಿತ ಅಂತಕ್ಕಂಥದ್ದು ಕಂಡು ಬರುತ್ತೆ. ಇವರು 907ರಿಂದ 960ರವರೆಗೆ ಆಡಳಿತ ಮಾಡ್ತಾರೆ. 907ರಿಂದ 960ರವರೆಗೆ ಆಡಳಿತ ಅಂತಕ್ಕನ್ನೋದನ್ನು ನಡೆಸಿದರು. ಇವರ ನಂತರ 9ನೇದಾಗಿ ಸೋಂಗ್ ಎಂಬ ರಾಜಮನೆತನ ಅಧಿಕಾರಕ್ಕೆ ಬಂದರು. ಸೋಂಗ್ ರಾಜಮನೆತನದ ಅರಸರು ಆಡಳಿತವನ್ನು ಮಾಡ್ತಾರೆ. ಸಾಶಾ 960ರಿಂದ 1279ರವರೆಗೆ. ಸಾಶಾ 960ರಿಂದ 1279ರವರೆಗೆ. 1279ರವರೆಗೆ ಸೋಂಗ್ ರಾಜಮನೆತನದ ಅರಸರು ಆಡಳಿತವನ್ನು ಮಾಡ್ತಾರೆ. ಇನ್ನು 10ನೇದಾಗಿ
ಯುವಾನ್ ಎಂತಕ್ಕಂಥ ರಾಜಮನೆತನ. ಯುವಾನ್ ಎಂಬ ರಾಜಮನೆತನ ಆಡಳಿತವನ್ನು ಮಾಡುತ್ತೆ. ಇವರು 1271ರಿಂದ 1368ರವರೆಗೆ ಆಡಳಿತ ಮಾಡ್ತಾರೆ. ಯುವಾನ್ ರಾಜಮನೆತನದ ಅರಸರು 1271ರಿಂದ 1368ರವರೆಗೆ ಆಡಳಿತವನ್ನು ಮಾಡಿದರು. ಇನ್ನು 11ನೇದಾಗಿ ಮಿಂಗ್ ರಾಜಮನೆತನದ ಅರಸರು. ಮಿಂಗ್ ಎಂಬ ರಾಜಮನೆತನ ಅಧಿಕಾರಕ್ಕೆ ಬರುತ್ತೆ. ಇವರು 1368ರಿಂದ 1644ರವರೆಗೆ ಆಡಳಿತವನ್ನು ಮಾಡ್ತಾರೆ. 1368ರಿಂದ 1644ರವರೆಗೆ ಆಡಳಿತವನ್ನು ಮಾಡ್ತಾರೆ. ಇನ್ನು ಚೀನಾವನ್ನಾಳಿದ ಕೊನೆಯ ರಾಜಮನೆತನ ಯಾವುದು ಅಂತ ಹೇಳಿದ್ರೆ ಮಂಚು ರಾಜಮನೆತನ. ಮಂಚು ರಾಜಸಂತತಿ ಚೀನಾವನ್ನಾಳಿದ ಕೊನೆಯ ರಾಜಮನೆತನ ಅಂತೇಳಿ ಅದನ್ನು ಕರೀತಾರೆ. 1644ರಿಂದ 1911ರವರೆಗೆ ಆಡಳಿತವನ್ನು ಮಾಡ್ತಾರೆ. 1644ರಿಂದ 1911ರವರೆಗೆ ಆಡಳಿತ ಎಂತಕ್ಕನ್ನೋದನ್ನು ನಡೆಸಿದರು. ಹೀಗೆ ಚೀನಾದ ರಾಜಕೀಯ ಜೀವನವನ್ನು ನಾವು ಅವಲೋಕಿಸಿದಾಗ ಅಲ್ಲಿ ಪ್ರಮುಖವಾಗಿ ನಾವು ಚೀನಾದ ರಾಜಕೀಯ ಜೀವನ 2 ಭಾಗಗಳಾಗಿ ಮಾಡ್ಕೊಳ್ತೇವೆ. ಒಂದು ಪ್ರಾಚೀನ ಯುಗ, ಮತ್ತೊಂದು ಸಾಮ್ರಾಜ್ಯಶಾಹಿ ಯುಗ ಅಂತೇಳಿ. ಪ್ರಾಚೀನ ಯುಗದಲ್ಲಿ 3 ಪ್ರಮುಖ ರಾಜಮನೆತನಗಳು ಆಡಳಿತವನ್ನು ಮಾಡ್ತವೆ. ಅವುಗಳು ಯಾವ್ಯಾವ ಅಂತ ಹೇಳಿದ್ರೆ ಜಿಯಾ, ಶಾ, ಝೌ ಅಥವಾ ಚೌ ಇರ್ತಕ್ಕಂಥ ರಾಜಮನೆತನ. ಚೀನಾವನ್ನು ಆಳಿದಂತಹ ಮೊಟ್ಟ ಮೊದಲ ರಾಜಮನೆತನ ಯಾವುದು ಅಂದರೆ ಜಿಯಾ ಇರ್ತಕ್ಕಂಥ ರಾಜಮನೆತನ. ಹಾಗೆ ಅತ್ಯಂತ ಸುದೀರ್ಘ ಕಾಲ ಚೀನಾವನ್ನು ಆಳಿದಂತಹ ರಾಜಮನೆತನ ಯಾವುದು ಅಂದರೆ ಝೌ ಅಥವಾ ಚೌ ಇರ್ತಕ್ಕಂಥ ರಾಜಮನೆತನ. ಇನ್ನು ನಾವು ಸಾಮ್ರಾಜ್ಯಶಾಹಿ ಯುಗಕ್ಕೆ ಬಂದಾಗ ಅಲ್ಲಿ ಒಟ್ಟು 12 ರಾಜಮನೆತನಗಳ ಆಡಳಿತ ಅಂತಕ್ಕಂಥದ್ದನ್ನು ಕಾಣ್ತೀವಿ. ಸಾಶಾ ಪೂರ್ವ 221ರಿಂದ ಸಾಶಾ 1911ರವರೆಗೂ 12 ರಾಜಮನೆತನಗಳು ಆಡಳಿತ ಅಂತಕ್ಕಂಥದ್ದನ್ನು ನಡೆಸ್ತವೆ. ಝೌ ಅಥವಾ ಚೌ ಇದು ಸುದೀರ್ಘ ಆಳಿದಂತಹ ರಾಜಮನೆತನ. ಆದರೆ ಇವರ ಆಡಳಿತ ಕಾಲದಲ್ಲಿಯೇ ರಾಜ ಅಂತೇಳಿದರೆ ದೇವರ ಪ್ರತಿನಿಧಿ ಎಂಬ ಭಾವನೆ ಅವರಲ್ಲಿ ಬೆಳ್ಕೊಂಡು ಬರುತ್ತೆ. ಹಾಗಾಗಿನೇ ದೈವದತ್ತ ಅಧಿಕಾರವನ್ನು ಯಾರು ಪಡ್ಕೊಳ್ತಾರೆ ಅಂತ ಹೇಳಿದ್ರೆ ರಾಜರಾದಂಥವರು ಪಡೆದುಕೊಳ್ತಾರೆ. ಹಾಗೆಯೇ 3 ಮತ್ತು 4ನೇ ಶತಮಾನಕ್ಕೆ ಬಂದಾಗ ಜಮೀನ್ದಾರರು ಪ್ರಾಬಲ್ಯವನ್ನು ಸಾಧಿಸ್ತಾರೆ. ಚೀನಾದ ಇತಿಹಾಸವನ್ನು ಓದ್ತಾ ಹೋದಾಗ ನಮಗೆ ತಿಳಿದು ಬರೋದೇನಂತ ಹೇಳಿದ್ರೆ 3 ಮತ್ತು 4ನೇ ಶತಮಾನಕ್ಕೆ ಬಂದಾಗ ಅಲ್ಲಿ ರಾಜರು ಪ್ರಾಬಲ್ಯವನ್ನು ಕಳ್ಕೊಂಡ್ರು. ಮತ್ತು ಯಾರು ಪ್ರಾಬಲ್ಯವನ್ನು ಸಾಧಿಸ್ತಾರೆ ಅಂತ ಹೇಳಿದ್ರೆ ಜಮೀನ್ದಾರರು ಮತ್ತು ಸರದಾರರು ಪ್ರಾಬಲ್ಯ ಅಂತಕ್ಕನ್ನೋದನ್ನು ಸಾಧಿಸ್ತಾರೆ. ಹಾಗಾಗಿನೇ ಅಲ್ಲಿ ನಿರಂತರವಾದಂಥ ಘರ್ಷಣೆಗಳು, ಅಂತರ್ಯುದ್ಧಗಳು ಅಥವಾ ಆಂತರಿಕ ಸಂಘರ್ಷ ಅಂತಕ್ಕನ್ನ ನಡೆಯುತ್ತೆ. ಹಾಗೆಯೇ ಚೀನಾದ ರಾಜಕೀಯ ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ ಕುಂಠಿತ ಆಗುತ್ತೆ, ಕುಸಿತ ಅಂತಕ್ಕನ್ನದ್ದು ಉಂಟಾಗುತ್ತೆ. ಕ್ವಿನ್ ಅಥವಾ ಕಿನ್ ರಾಜಮನೆತನದ ಆಡಳಿತ ಕಾಲದಲ್ಲಿ ಪುನಃ ಶಾಂತಿ ಅಂತಕ್ಕನ್ನದ್ದು ಏರ್ಪಡುತ್ತೆ. ಮತ್ತು ಸಾಮ್ರಾಜ್ಯಗಳ ಯುಗ ಅಂತಕ್ಕನ್ನದ್ದು ಎಲ್ಲಿಂದ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ಕಿನ್ ರಾಜ ಸಂತತಿಯ ಕಾಲದಿಂದ ಆರಂಭ ಆಗುತ್ತೆ. ಆ ಕಾಲವನ್ನು ನಾವೇನಂತ ಕರಿತೇವೆ ಅಂತ ಹೇಳಿದ್ರೆ ಸಾಮ್ರಾಜ್ಯಶಾಹಿ ಯುಗ ಅಂತ ಕರಿತೇವೆ. ಅದು ಎಲ್ಲಿವರೆಗೆ ಮುಂದುವರಿಯುತ್ತೆ ಅಂತ ಹೇಳಿದ್ರೆ 1911ರವರೆಗೂ ಮುಂದುವರಿಯುತ್ತೆ. ಇದಿಷ್ಟು ಚೀನಾದ ರಾಜಕೀಯ ಜೀವನದ ಸ್ಥೂಲವಾದಂತಹ ಪರಿಚಯ. ಇನ್ನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನಾವು ನೋಡೋದಾದರೆ ನಿಮಗೆ 5 ಅಂಕಕ್ಕೆ ಇವರ ರಾಜಕೀಯ ಜೀವನದಲ್ಲಿ ಶಿ ಹುವಾಂಗ್ ಟಿಯ ಸಾಧನೆಗಳನ್ನು ವಿವರಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಈಗ ನಾವು ಶಿ ಹುವಾಂಗ್ ಟಿಯ ಸಾಧನೆಗಳ ಬಗ್ಗೆ ಬೆಳಕನ್ನು ಚೆಲ್ಲೋಣ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ನಿಮಗೆ 5 ಅಂಕಕ್ಕೆ ಪರೀಕ್ಷೆಯಲ್ಲಿ ಯಾರ ಬಗ್ಗೆ ಕೇಳ್ತಾರೆ ಅಂತ ಹೇಳಿದ್ರೆ ಶಿ ಹುವಾಂಗ್ ಟಿಯ ಸಾಧನೆಗಳನ್ನು ವಿವರಿಸಿ ಅಂತೇಳಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಹಾಗೆ ಪರೀಕ್ಷಾ ದೃಷ್ಟಿಯಿಂದ ಚೀನಾದ ರಾಜಕೀಯ ಜೀವನದಲ್ಲಿ ಶಿ ಹುವಾಂಗ್ ಟಿಯ ಸಾಧನೆಗಳನ್ನು ಕೇಳಲಾಗುತ್ತೆ. ಹಾಗಾಗಿ ಅವನ ಸಾಧನೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಶಿ ಹುವಾಂಗ್ ಟಿ ಹಾನ್ ವಂಶಕ್ಕೆ ಸೇರಿದ ಪ್ರಸಿದ್ಧ ದೊರೆ. ಇವನು ಚೀನಾದ ಯಾವ ರಾಜ ಸಂತತಿಗೆ ಸೇರಿದವನು ಅಂತ ಹೇಳಿದ್ರೆ
ಹಾನ್ ಎಂಬ ರಾಜ ಸಂತತಿಗೆ ಸೇರಿದವನಾಗಿದ್ದ. ಇವನು ಚೀನ್ ಎಂಬ ಪ್ರಾಂತ್ಯದಿಂದ ಆಡಳಿತವನ್ನು ನಡೆಸ್ತಾನೆ. ಇವನು ಚೀನ್ ಎಂಬ ಪ್ರಾಂತ್ಯದಿಂದ ಆಡಳಿತವನ್ನು ನಡೆಸ್ತಾ ಇದ್ದ. ಆ ಚೀನ್ ಎಂಬ ಪದದಿಂದಲೇ ಚೀನಾ ಎಂಬ ಹೆಸರು ಎಂದು ಬಂತು. ಹಾಗಾದರೆ ಇವತ್ತಿನ ಚೀನಾದ ಪ್ರಾಚೀನ ಹೆಸರು ಯಾವುದು ಅಂತ ಹೇಳಿದ್ರೆ ಚೀನ್ ಅಂತಕ್ಕಂಥದ್ದು. ಆ ಚೀನಾ ಎಂಬ ಹೆಸರು ಬರಲಿಕ್ಕೆ ಕಾರಣವೇ ಯಾವುದು ಅಂತ ಹೇಳಿದ್ರೆ ಶಿ ಹುವಾಂಗ್ ಅಂತಕ್ಕಂಥನು ಚೀನ್ ಎಂಬ ಪ್ರದೇಶದಿಂದ ಆಳ್ತಾ ಇದ್ದ. ಅವನು ಆಳಿದಂತಹ ಪ್ರದೇಶವೇ ಮುಂದೆ ಯಾವ ಹೆಸರನ್ನು ಪಡ್ಕೊಳ್ತು ಅಂತ ಹೇಳಿದ್ರೆ ಚೀನಾ ಎಂಬ ಹೆಸರನ್ನು ಪಡೆದುಕೊಳ್ಳುತ್ತೆ. ಇನ್ನು ಈ ವಂಶವನ್ನು ಆಳಿದಂಥ ಅತ್ಯಂತ ಪ್ರಸಿದ್ಧನಾದಂಥ ದೊರೆ ಯಾರು ಅಂತ ಹೇಳಿದ್ರೆ ಶಿ ಹುವಾಂಗ್ ಟಿ ಅಂತಕ್ಕಂಥವ್ನು. ಇವನೇ ಚೀನಾದ ರಾಜಕೀಯ ಜೀವನದಲ್ಲಿ ಧ್ರುವತಾರೆಯಂತೆ ಕಂಗೊಳಿಸ್ತಾನೆ. ಚೀನಾದ ಇತಿಹಾಸವನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ತಕ್ಕಂತಹ ಕೆಲಸವನ್ನು ಇವನು ಮಾಡ್ತಾನೆ. ಇವನ ಸಾಧನೆಗಳನ್ನು ನಾವು ಒಂದೊಂದಾಗಿ ನಾವು ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ಜನಗಣತಿಯ ಆರಂಭ. ಶಿ ಹುವಾಂಗ್ ಟಿ ಸೆನ್ಸಸ್ ಅಂತೇಳಿ ಏನು ಕರಿತೀವಲ್ಲ, ಜನಗಣತಿ, ಅದನ್ನು ಆರಂಭವನ್ನು ಮಾಡಿದಂಥ ಮೊದಲ ದೇಶ ಯಾವುದು ಅಂತ ಹೇಳಿದ್ರೆ ಚೀನಾ. ಇನ್ನು ಎರಡನೆಯ ದೇಶ ಯಾವುದು ಅಂತ ಹೇಳಿದ್ರೆ ಭಾರತ. ಜನಗಣತಿಯನ್ನು ಆರಂಭ ಮಾಡಿದಂಥ ಪ್ರಪಂಚದ ಮೊದಲ ರಾಷ್ಟ್ರ ಚೀನಾ ದೇಶ. ಅಲ್ಲಿ ಜನಗಣತಿಯನ್ನು ಆರಂಭಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತ ಹೇಳಿದ್ರೆ ಶಿ ಹುವಾಂಗ್ ಟಿಗೆ ಸಲ್ಲುತ್ತೆ. ಅವನ ಆಡಳಿತ ಕಾಲದಲ್ಲಿಯೇ ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಜನಗಣತಿ ಅಂತಕ್ಕಂಥದ್ದನ್ನು ಆರಂಭವನ್ನು ಮಾಡಲಾಯಿತು. ಆ ಜನಗಣತಿ ಪದ್ಧತಿಯನ್ನು ಆರಂಭಿಸಿದಂಥ ಎರಡನೆಯ ದೇಶವೇ ಯಾವುದು ಅಂತ ಹೇಳಿದ್ರೆ ಭಾರತ ದೇಶ ಅಂತಕ್ಕಂಥ ಆರಂಭವನ್ನು ಮಾಡುತ್ತೆ. ಮೌರ್ಯರ ಕಾಲದಲ್ಲಿ ಭಾರತದಲ್ಲಿ ಆರಂಭ ಆಯಿತು. ಈಗ ಚೀನಾದಲ್ಲಿ ಜನಗಣತಿಯನ್ನು ಆರಂಭಿಸಿದ ಮೊದಲ ದೊರೆಯ ಯಾರು ಅಂತ ಹೇಳಿದ್ರೆ ಶಿ ಹುವಾಂಗ್ ಟಿ ಅಂತ. ಇದು ಅವನ ಅತ್ಯಂತ ಪ್ರಮುಖವಾದಂಥ ಸಾಧನೆಯಾಗಿತ್ತು. ಇನ್ನು ಎರಡನೇದಾಗಿ ಚೀನಾದಲ್ಲಿ ಶಾಂತಿ ಮತ್ತು ಸಮೃದ್ಧಿಯ ಸ್ಥಾಪನೆ. ಚೀನಾದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಇವನ ಆಡಳಿತ ಕಾಲದಲ್ಲಿ ಚೀನಾದಲ್ಲಿ ಯಾವುದು ನೆಲೆಸ್ತು ಅಂತ ಹೇಳಿದ್ರೆ ಶಾಂತಿ ಅಂತಕ್ಕಂಥದ್ದು ನೆಲೆಸ್ತು. ಅಲ್ಲಿ ಅಂತರ್ಯುದ್ಧಗಳು ಕಡಿಮೆ ಆಗ್ತವೆ. ಅಲ್ಲಿ ಯಾವುದು ಕಡಿಮೆ ಆಯಿತು ಅಂತ ಹೇಳಿದ್ರೆ ಅಂತರ್ಯುದ್ಧಗಳು ಅಂತಕ್ಕಂಥ ಕಡಿಮೆ ಆದವು. ಇವನು ಜಮೀನ್ದಾರರ ಪ್ರಾಬಲ್ಯವನ್ನು ಮುರಿತಾನೆ. ಜಮೀನ್ದಾರರ ಸರದಾರರ ಪ್ರಾಬಲ್ಯವನ್ನು ಮುರಿದು ರಾಜನಿಗೆ ಹೆಚ್ಚಿನ ಅಧಿಕಾರವನ್ನು ಪಡೆಯುವಂತೆ ಮಾಡ್ತಾನೆ ಮತ್ತು ಬಲಿಷ್ಠ ಸರ್ಕಾರವನ್ನು ಅಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ಅದರಿಂದಾಗಿಯೇ ಚೀನಾದಲ್ಲಿ ಯಾವುದು ನೆಲೆಸ್ತು ಅಂತ ಹೇಳಿದ್ರೆ ಶಾಂತಿ ಅಂತಕ್ಕಂಥ ನೆಲೆಸುತ್ತೆ. ಯಾವ ದೇಶದಲ್ಲಿ ರಾಜಕೀಯ ಶಾಂತಿ ನೆಲೆಸುತ್ತೋ ಆ ದೇಶ ಅಭಿವೃದ್ಧಿಯ ಪಥದಲ್ಲಿ ಮುನ್ನುಗ್ಗುತ್ತೆ. ಯಾವ ದೇಶದಲ್ಲಿ ರಾಜಕೀಯ ಅಸ್ಥಿರತೆ ಇರುತ್ತೋ, ರಾಜಕೀಯ ಅಶಾಂತತೆ ಇರುತ್ತೋ ಆ ದೇಶ ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯ ಇಲ್ಲ. ಹಾಗಾದರೆ ಚೀನಾದಲ್ಲಿ ಶಾಂತಿ ಸ್ಥಾಪನೆಯಾಗಿದ್ದರಿಂದಾಗಿದೆ ಚೀನಾ ದೇಶ ಏನನ್ನು ಪಡೆಯಿತು ಅಂತ ಹೇಳಿದ್ರೆ ಸಮೃದ್ಧಿಯನ್ನು ಪಡ್ಕೊಳ್ತು. ಎಲ್ಲ ರಂಗಗಳಲ್ಲಿಯೂ ಅದು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಶಿ ಹುವಾಂಗ್ ಟಿ ತನ್ನ ರಾಜ್ಯವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ರಾಜ್ಯದಲ್ಲಿ ಮೊದಲು ಏನನ್ನು ಸ್ಥಾಪಿಸ್ತಾ ಅಂತ ಹೇಳಿದ್ರೆ ಶಾಂತಿಯನ್ನು ಸ್ಥಾಪಿಸ್ತಾ. ಶಾಂತಿ ಸ್ಥಾಪನೆಯಾಗಿದ್ದರಿಂದಾಗಿಯೇ ಚೀನಾ ಏನನ್ನು ಪಡೀತು ಅಂತ ಹೇಳಿದ್ರೆ ಅಭಿವೃದ್ಧಿ ಅಥವಾ ಸಮೃದ್ಧಿ ಅಂತಕ್ಕಂಥದ್ದನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು. ಇನ್ನು ಮೂರನೆಯ ಕ್ರಮ ಮಂಗೋಲಿಯನ್ನರ ದಾಳಿಯಿಂದ ರಕ್ಷಣೆ. ಚೀನಾದ ನಾಗರಿಕತೆಯ ನಿರ್ಮಾಪಕರೇ ಯಾರು? ಮಂಗೋಲಿಯನ್ನರು. ಆದರೆ ಅದೇ ಮಂಗೋಲಿಯನ್ನರಿಂದಲೇ ಯಾವ ನಾಗರಿಕತೆಗೆ ಆತಂಕ ಅಡ್ಡಿ ಎದುರಾಗುತ್ತೆ ಮುಂದೆ ಅಂತ ಹೇಳಿದ್ರೆ ಚೀನಾದ ನಾಗರಿಕತೆಗೆ ಅಡ್ಡಿ ಆತಂಕ ಎದುರಾಗುತ್ತೆ. ಅಂತಹ ಮಂಗೋಲಿಯನ್ನರ ಕ್ರೂರ ದಾಳಿಗಳಿಂದ ತನ್ನ ದೇಶವನ್ನು ಚೀನಾವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾನೆ ಅಂತ ಹೇಳಿದ್ರೆ ಶಿ ಹುವಾಂಗ್ ಟಿ ಅಂತಕ್ಕಂಥವನು ಮಾಡ್ತಾನೆ. ಅದಕ್ಕೋಸ್ಕರ ಅವನು ಚೀನಾದ ಮಹಾಗೋಡೆಯನ್ನೇ ನಿರ್ಮಿಸ್ತಾನೆ. ಮಂಗೋಲಿಯನ್ನರ ದಾಳಿಯನ್ನು ತಡೆಯಲಿಕ್ಕಾಗಿ ಏನನ್ನು ನಿರ್ಮಿಸ್ತಾನೆ ಅಂತ ಹೇಳಿದ್ರೆ ಚೀನಾದ ಮಹಾಗೋಡೆಯನ್ನು ಅವನು ನಿರ್ಮಾಣ ಅಂತಕ್ಕಂಥದ್ದನ್ನು ಮಾಡ್ತಾನೆ. ಅವರ ಕಲೆ ವಾಸ್ತುಶಿಲ್ಪವನ್ನು ವಿವರಿಸುವಾಗ ಆ ಚೀನಾದ ಮಹಾಗೋಡೆಯ ವಿಸ್ತೀರ್ಣ ಏನು, ಅದು ಯಾವ ಉದ್ದೇಶಕ್ಕಾಗಿ ಕಟ್ಟಲಾಯಿತು, ಹೇಗೆ ಕಟ್ಟಲಾಯಿತು ಮುಂತಾದ ಎಲ್ಲ ಅಂಶಗಳನ್ನು ನಾನು ವಿವರಿಸ್ತೇನೆ.
ಹೀಗೆ ಮಂಗೋಲಿಯನ್ನರ ದಾಳಿಯಿಂದ ಚೀನಾವನ್ನ ಅಥವಾ ಚೀನಾದ ನಾಗರಿಕತೆಯನ್ನು ತನ್ನ ಸಾಮ್ರಾಜ್ಯವನ್ನು ರಕ್ಷಣೆಯನ್ನು ಮಾಡಲಿಕ್ಕಾಗಿಯೇ ಏನನ್ನ ಕಟ್ಟಿದ ಅಂತ ಹೇಳಿದ್ರೆ ಚೀನಾದ ಮಹಾಗೋಡೆಯನ್ನು ಕಟ್ತಾನೆ. ಇದು ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದು ಅಂತೇಳಿ ಪರಿಗಣಿಸಲಾಗಿದೆ. ಹಿಂದೆ ಈಜಿಪ್ಟ್ ನಾಗರಿಕತೆಯಲ್ಲಿ ಪಿರಮಿಡ್ಗಳನ್ನು ನೋಡಿದ್ವಿ. ಮೆಸೊಪಟೋಮಿಯಾ ನಾಗರಿಕತೆಯಲ್ಲಿ ತೂಗುವ ಉದ್ಯಾನವನವನ್ನು ನೋಡಿದ್ವಿ. ಚೀನಾ ನಾಗರಿಕತೆಯಲ್ಲಿ ಮಹಾಗೋಡೆ, ಚೀನಾದ ಮಹಾಗೋಡೆ. ಇದನ್ನು ಪ್ರಾಚೀನ 7 ಅದ್ಭುತಗಳಲ್ಲಿ ಒಂದು ಅಂತೇಳಿ ಪರಿಗಣಿಸಲಾಗಿದೆ. ಇದು ಅವನ 3ನೆಯ ಮಹತ್ವದ ಸಾಧನೆ. ಇನ್ನು 4ನೇದಾಗಿ ಅಖಂಡ ಚೀನಾದ ನಿರ್ಮಾಣ. ಅಖಂಡ ಚೀನಾದ ನಿರ್ಮಾಣ. ಚೀನಾ ಉತ್ತರ ಚೀನಾ ಮತ್ತು ದಕ್ಷಿಣ ಚೀನಾ ಅಂತೇಳಿ 2 ಭಾಗ ಆಗಿತ್ತು. ಚೀನಾ ಏನಾಗಿತ್ತು ಅಂತಂದರೆ ಉತ್ತರ ಚೀನಾ ಮತ್ತು ದಕ್ಷಿಣ ಚೀನಾ. ಅದಕ್ಕೆ ಅಲ್ಲಿ ಹರಿಯುವ ನದಿಗಳೇ ಕಾರಣ. ಆ್ಯಂಗ್ಸೆ ಮತ್ತು ಹ್ಯಾಂಗ್ ಹೋ ಎಂಬ ನದಿಗಳು ಉತ್ತರದಲ್ಲಿ ಹರಿದ್ರೆ, ದಕ್ಷಿಣದಲ್ಲಿ ಯಾವ ನದಿ ಹರಿತಾ ಇತ್ತು ಅಂತ ಹೇಳಿದ್ರೆ ಸೀಕಿಯಾಂಗ್ ಎಂಬ ನದಿ ಹರಿತಾ ಇತ್ತು. ಹಾಗಾಗಿನೇ ಆ ನದಿ ಪಾತ್ರಗಳೇ ಚೀನಾವನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ 2 ಭಾಗಗಳಾಗಿ ವಿಭಜಿಸಿದ್ರು, ಉತ್ತರ ಮತ್ತು ದಕ್ಷಿಣ ಅಂತೇಳಿ. ಆ ಉತ್ತರ ಮತ್ತು ದಕ್ಷಿಣ 2 ಚೀನಾಗಳನ್ನು ಒಗ್ಗೂಡಿಸಿ ಅಖಂಡ ಚೀನಾ, ಒಂದೇ ಚೀನಾ ರಾಷ್ಟ್ರವನ್ನು ಸೃಷ್ಟಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತ ಹೇಳಿದ್ರೆ ಶಿ ಹುವಾಂಗ್ಟಿಗೆ ಸಲ್ಲುತ್ತೆ. ಅವನೇನಾದ್ರು ಅಖಂಡ ಚೀನಾವನ್ನು ನಿರ್ಮಾಣ ಮಾಡದೇ ಹೋಗಿದ್ರೆ ಇನ್ನು ಉತ್ತರ ಚೀನಾವೇ ಬೇರೆ ಆಗಿರ್ತಾ ಇತ್ತು, ದಕ್ಷಿಣ ಚೀನಾವೇ ಬೇರೆ ಆಗಿರ್ತಾ ಇತ್ತು. ಆ 2 ಚೀನಾಗಳನ್ನು ಒಗ್ಗೂಡಿಸಿ, ಉತ್ತರ ಮತ್ತು ದಕ್ಷಿಣಗಳನ್ನು ಒಗ್ಗೂಡಿಸಿ ಅಖಂಡ ಚೀನಾವನ್ನು ನಿರ್ಮಾಣ ಮಾಡಿದ ಕೀರ್ತಿ ಶಿ ಹುವಾಂಗ್ಟಿಗೆ ಸಲ್ಲುತ್ತೆ. ಇನ್ನು 5ನೇದಾಗಿ ವ್ಯವಸ್ಥಿತ ಆಡಳಿತವನ್ನು ಜಾರಿಗೆ ತಂದಿದ್ದಾರೆ, ದಕ್ಷ ಆಡಳಿತ. ದಕ್ಷ ಆಡಳಿತ ಪದ್ಧತಿಯನ್ನು ಚೀನಾದಲ್ಲಿ ಜಾರಿಗೆ ತರ್ತಾನೆ. ತನ್ನ ವಿಶಾಲವಾದಂಥ ಸಾಮ್ರಾಜ್ಯ ಉತ್ತರ ಮತ್ತು ದಕ್ಷಿಣ ಚೀನಾಗಳನ್ನು ಈಗೇನು ಮಾಡಿದ್ದ ಅವನು ಒಗ್ಗೂಡಿಸಿದ್ದ. ಹಾಗೇನೆ ಅವನ ಸಾಮ್ರಾಜ್ಯ ಏನಾಗಿತ್ತು, ವಿಸ್ತಾರ ಆಗಿತ್ತು. ಆ ವಿಶಾಲವಾದಂಥ ಸಾಮ್ರಾಜ್ಯವನ್ನು ವ್ಯವಸ್ಥಿತ ಆಡಳಿತಕ್ಕೆ ಒಳಪಡಿಸಲಿಕ್ಕಾಗಿ ಅದನ್ನು ಸಮ ಪ್ರಾಂತ್ಯಗಳಾಗಿ ವಿಭಜನೆಯನ್ನು ಮಾಡ್ತಾನೆ. 36 ಪ್ರಾಂತ್ಯಗಳಾಗಿ ವಿಭಜನೆಯನ್ನು ಮಾಡ್ತಾನೆ. ತನ್ನ ವಿಶಾಲವಾದಂಥ ಸಾಮ್ರಾಜ್ಯವನ್ನು 36 ಪ್ರಾಂತ್ಯಗಳಾಗಿ ವಿಭಜನೆಯನ್ನು ಮಾಡ್ತಾನೆ. ಮತ್ತು ಪ್ರತಿಯೊಂದು ವಿಭಾಗಕ್ಕೂ ಆಡಳಿತಾಧಿಕಾರಿಗಳನ್ನು ನೇಮಕವನ್ನು ಮಾಡ್ತಾನೆ. ಒಬ್ಬ ಸಿವಿಲ್ ಮತ್ತೊಬ್ಬ ಮಿಲಿಟರಿ. ಸಿವಿಲ್ ಅಂತ ಹೇಳಿದ್ರೆ ನಾಗರಿಕ ಅಧಿಕಾರಿ, ಮಿಲಿಟರಿ ಅಂತ ಹೇಳಿದ್ರೆ ಸೈನಿಕ ಅಧಿಕಾರಿ. ಪ್ರತಿಯೊಂದು ಪ್ರಾಂತ್ಯದ ಆಡಳಿತದ ನಿರ್ವಹಣೆಗಾಗಿ ಒಬ್ಬ ನಾಗರಿಕ ಅಧಿಕಾರಿಯನ್ನ ಮತ್ತೊಬ್ಬ ಮಿಲಿಟರಿ ಅಥವಾ ಸೈನಿಕ ಅಧಿಕಾರಿಗಳನ್ನು ನೇಮಕವನ್ನು ಮಾಡ್ತಾನೆ. ಅವರ ನೆರವಿನಿಂದ ಇಡೀ ಸಾಮ್ರಾಜ್ಯವನ್ನು ಉತ್ತಮ ಆಡಳಿತಕ್ಕೆ ಒಳಪಡಿಸ್ತಾನೆ ಅಥವಾ ದಕ್ಷ ಆಡಳಿತ ವ್ಯವಸ್ಥೆ ಜಾರಿಗೆ ಬರಲಿಕ್ಕೆ ಶಿ ಹುವಾಂಗ್ಟಿ ಅಂತಕ್ಕಂಥದ್ದು ಕಾರಣ ಆಗ್ತದೆ. ಬರೀ ಸಾಮ್ರಾಜ್ಯವನ್ನು ಕಟ್ಟಿದರೆ ಸಾಲದು, ಅದನ್ನು ವ್ಯವಸ್ಥಿತ ಆಡಳಿತಕ್ಕೆ ಒಳಪಡಿಸಬೇಕು. ಆಗ ಮಾತ್ರ ಯಾವುದೇ ರಾಷ್ಟ್ರ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ಅಂತಹ ಕ್ರಮವನ್ನು ಯಾರು ಕೈಗೊಂಡ ಅಂತ ಹೇಳಿದ್ರೆ ಶಿ ಹುವಾಂಗ್ಟಿ ಅಂತಕ್ಕಂಥದ್ದು ಕೈಗೊಂಡ. ಇನ್ನು 6ನೇದಾಗಿ ಗೂಢಚಾರ ಪದ್ಧತಿಯ ಆರಂಭ. ಗೂಢಚಾರ ಪದ್ಧತಿ ಚೀನಾದಲ್ಲಿ ಗೂಢಚಾರ ಪಡೆಯನ್ನು ಸ್ಥಾಪಿಸ್ತಾನೆ. ಗೂಢಚಾರ ಪಡೆ. ಗೂಢಚಾರರನ್ನು ರಾಜನ ಕಣ್ಣು ಮತ್ತು ಕಿವಿ ಅಂತೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ರಾಜನೇ ತನ್ನ ದೇಶದಾದ್ಯಂತ ಸಂಚರಿಸಿ ಯಾವ ಪ್ರದೇಶದಲ್ಲಿ ಏನೇನು ನಡೀತಿದೆ ಅಂತೇಳಿ ಯಾರು ನೋಡಲಿಕ್ಕೆ ಸಾಧ್ಯ ಇಲ್ಲ, ಕೇಳಲಿಕ್ಕೆ ಸಾಧ್ಯ ಇಲ್ಲ. ರಾಜ ನೋಡಲು ಸಾಧ್ಯ ಇಲ್ಲ, ಕೇಳಲು ಸಾಧ್ಯ ಇಲ್ಲ. ಹಾಗಾಗಿನೇ ಗೂಢಚಾರರನ್ನು ನೇಮಕ ಮಾಡ್ತಾ ಇದ್ರು. ಅವರು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇರ್ತಾ ಇದ್ರು. ರಾಜನ ವಿರುದ್ಧ ಏನಾದರೂ ಷಡ್ಯಂತ್ರಗಳು, ಪಿತೂರಿಗಳು, ರಾಜನ ವಿರುದ್ಧವಾಗಿ ಯಾವುದಾದರೂ ತೊಂದರೆಗಳು ಎದುರಾಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಆ ಸುದ್ದಿಗಳನ್ನ ತಕ್ಷಣಕ್ಕೆ ತಂದು ರಾಜನ ಕಿವಿಗೆ ಯಾರು ಮುಟ್ಟಿಸ್ತಾ ಇದ್ರು ಅಂತ ಹೇಳಿದ್ರೆ ಗೂಢಚಾರರುಗಳು ಮುಟ್ಟಿಸ್ತಾ ಇದ್ರು. ರಾಜ ತಕ್ಷಣಕ್ಕೆ ಅವುಗಳನ್ನು ಹತ್ತಿಕ್ಕಲಿಕ್ಕೆ ಬೇಕಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದ. ಹಾಗೇನೆ ಗೂಢಚಾರರನ್ನ ರಾಜನ ಕಣ್ಣು ಮತ್ತು ಕಿವಿಗಳು ಅಂತ ಕರೀತಾರೆ. ರಾಜ ಕೇಳದೇ ಇರ್ತಕ್ಕನ್ನೋದನ್ನ, ರಾಜ ನೋಡಲಿಕ್ಕೆ ಆಗದೆ ಇರ್ತಕ್ಕನ್ನೋದನ್ನ ಯಾರು ನೋಡ್ತಾ ಇದ್ರು? ಗೂಢಚಾರರು ನೋಡ್ತಾ ಇದ್ರು.
ಆದರೆ ಒಬ್ಬ ರಾಜ ಸಮರ್ಥವಾಗಿ ಆಡಳಿತವನ್ನು ನಡೆಸಬೇಕು ಅಂತ ಹೇಳಿದ್ರೆ ಅವನ ಹಿಂದೆ ಯಾರು ಕೆಲಸವನ್ನು ಮಾಡಬೇಕು? ಗೂಢಚಾರರ ಕೆಲಸವನ್ನ ಮಾಡಬೇಕು. ಅಂತಹ ಬಲಿಷ್ಠ ಗೂಢಚಾರ ಪಡೆಯನ್ನು ಯಾರು ನೇಮಿಸ್ತಾನೆ ಅಂತ ಹೇಳಿದ್ರೆ ಶಿ ಹುವಾಂಗ್ಟಿ ನೇಮಿಸ್ತಾನೆ. ಹಾಗಾಗಿನೇ ಅವನು ಅತ್ಯಂತ ದೀರ್ಘಕಾಲ ವ್ಯವಸ್ಥಿತವಾಗಿ ಉತ್ತಮ ಆಡಳಿತವನ್ನು ಅವನು ನಡೆಸಲಿಕ್ಕೆ ಸಾಧ್ಯ ಆಯಿತು. ಇನ್ನು 7ನೇದಾಗಿ ರಸ್ತೆಗಳು, ಕಾರಂಜಿಗಳು, ಕಾಲುವೆಗಳ ನಿರ್ಮಾಣ. ರಸ್ತೆ ಮತ್ತು ಕಾಲುವೆಗಳ ನಿರ್ಮಾಣ. ಯಾವುದೇ ರಾಷ್ಟ್ರ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಹೇಳಿದರೆ ಅಲ್ಲಿ ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಸುಧಾರಣೆ ಆಗಬೇಕು. ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಆಗಬೇಕು ಅಂತ ಹೇಳಿದ್ರೆ ನಮಗೆ ನರನಾಡಿಗಳು ಇಂಪಾರ್ಟೆಂಟ್. ನರವ್ಯೂಹ ಅಂತೇಳಿ ಕರಿತೀವಿ. ಅದು ನಮ್ಮ ದೇಹದಕ್ಕೆ ಇಡೀ ರಕ್ತ ಸಂಚಾರವನ್ನು ಮಾಡ್ತದೆ. ಹೃದಯದಿಂದ ರಕ್ತನಾಳಗಳ ಮೂಲಕವೇ ಇಡೀ ದೇಹಕ್ಕೆ ಯಾವುದು ಸರಬರಾಜಾಗುತ್ತೆ ಅಂತ ಹೇಳಿದ್ರೆ ರಕ್ತ. ಹಾಗೆಯೇ ಒಂದು ರಾಷ್ಟ್ರದ ಆರ್ಥಿಕ ವ್ಯವಸ್ಥೆ ಯಾವುದರ ಮೇಲೆ ನಿಂತಿರುತ್ತೆ ಅಂತ ಹೇಳಿದ್ರೆ ಆ ರಾಷ್ಟ್ರದ ಸಾರಿಗೆ ಸಂಪರ್ಕ ವ್ಯವಸ್ಥೆ ಮೇಲೆ. ಹಾಗಾಗಿನೇ ಒಂದು ರಾಷ್ಟ್ರದ ರಕ್ತನಾಡಿ ಯಾವುದು ಅಂತ ಹೇಳಿದ್ರೆ, ನರವ್ಯೂಹ ಯಾವುದು ಅಂತ ಹೇಳಿದ್ರೆ ಆ ದೇಶದ ಸಾರಿಗೆ ವ್ಯವಸ್ಥೆ. ಯಾವ ರಾಷ್ಟ್ರ ಉತ್ತಮ ಸಾರಿಗೆ ಸಂಪರ್ಕವನ್ನು ಹೊಂದಿರುತ್ತೋ ಆ ರಾಷ್ಟ್ರ ಅಭಿವೃದ್ಧಿಯಲ್ಲಿ ಬಹಳ ವೇಗವಾಗಿ ಮುಂದುವರಿಯುತ್ತೆ. ಅಮೆರಿಕ ದೇಶವನ್ನು ನೋಡಿರ್ಬೋದು, ಅದು ವಿಶ್ವದ ಬಲಿಷ್ಠ ರಾಷ್ಟ್ರ ಅಂತೇಳಿ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಅದು ಸಾರಿಗೆ ಸಂಪರ್ಕ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದೆ. ಹಾಗೆಯೇ ಪ್ರತಿ ದೇಶವೂ ಸಹ ಸಾರಿಗೆ ಸಂಪರ್ಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಾಗ ಮಾತ್ರ ಆ ದೇಶ ಏನನ್ನ ಕಾಣುತ್ತೆ ಅಂತ ಹೇಳಿದ್ರೆ ಸಮೃದ್ಧಿಯನ್ನು ಕಾಣುತ್ತೆ. ಅದಕ್ಕೋಸ್ಕರ ನಾವು ಏನನ್ನು ನಿರ್ಮಿಸ್ತಾ ಅಂತ ಹೇಳಿದ್ರೆ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾನೆ. ಹಾಗೆಯೇ ಕಾಲುವೆಗಳನ್ನು ನಿರ್ಮಾಣವನ್ನು ಮಾಡ್ತಾನೆ. ಕಾಲುವೆಗಳಿಂದ ಸಾರಿಗೆಗೂ ಅನುಕೂಲ ಆಗುತ್ತೆ, ಅದರ ಜೊತೆಗೆ ಕೃಷಿಗೂ ಅನುಕೂಲ ಆಗುತ್ತೆ. ಬೆಳೆಗಳನ್ನು ಬೆಳಿಬೋದು, ಕಾಲುವೆಗಳಿಂದ ನೀರನ್ನು ಹರಿಸಿಕೊಂಡು ಬೆಳೆಗಳನ್ನು ಬೆಳಿಬೋದು. ಅದರಲ್ಲಿ ಸಂಚಾರವನ್ನು ಮಾಡಿ ವಸ್ತುಗಳ ಸಾಗಾಣಿಕೆ ಅಂತಕ್ಕಂಥದ್ದನ್ನು ಮಾಡ್ಬೋದು. ಹೀಗೆ ರಸ್ತೆ ಮತ್ತು ಕಾಲುವೆಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಯಾರು ಚಾಲನೆಯನ್ನು ಕೊಟ್ಟ ಅಂತ ಹೇಳಿದ್ರೆ ಶಿ ಹುವಾಂಗ್ಟಿ ಅಂತಕ್ಕಂಥ ಚಾಲನೆಯನ್ನು ಕೊಡ್ತಾನೆ. ಇನ್ನು ನ್ಯಾಯಾಂಗ ಸುಧಾರಣೆ 8ನೇದಾಗಿ. ಶಿ ಹುವಾಂಗ್ಟಿ ನ್ಯಾಯಾಂಗ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ಜಾರಿಗೆ ತರ್ತಾರೆ. ಕಠಿಣವಾದಂಥ ಕಾನೂನುಗಳನ್ನು ಮತ್ತು ಕಠೋರವಾದಂಥ ಶಿಕ್ಷೆಗಳನ್ನು ಜಾರಿಗೆ ತರ್ತಾನೆ. ಹಿಂದೆ ನಾವು ಹಮ್ಮುರಾಬಿಯ ಕಾನೂನು ಸಂಹಿತೆಯನ್ನು ಓದಿದ್ವಿ. ಅದರಲ್ಲೂ ಕಠಿಣವಾದ ಕಾನೂನುಗಳಿದ್ವು ಮತ್ತು ಕಠೋರವಾದಂಥ ಶಿಕ್ಷೆಗಳಿದ್ವು. ಅದೇ ನೀತಿಯನ್ನು ಯಾರು ಮುಂದುವರಿಸ್ತಾನೆ ಅಂತ ಹೇಳಿದರೆ ಶಿ ಹುವಾಂಗ್ಟಿಯು ಮುಂದುವರಿಸ್ತಾನೆ. ಹಾಗೆಯೇ ಇವನು ಹೇಳ್ತಾನೆ, ಮನುಷ್ಯರು ಮೂಲತಃ ಜಡ ಸ್ವಭಾವದವರು, ಅಶಿಸ್ತಿನಿಂದ ಕೂಡಿದವರು. ಮನುಷ್ಯರು ಮೂಲತಃ ಏನಾಗಿರ್ತಾರೆ ಅಂತ ಹೇಳಿದ್ರೆ ಜಡವಾಗಿರ್ತಾರೆ ಮತ್ತು ಅಶಿಸ್ತಿನಿಂದ ಕೂಡಿರ್ತಾರೆ. ಹಾಗಾದರೆ ಆ ಜಡತ್ವವನ್ನು ಹೋಗಲಾಡಿಸಬೇಕು, ಅವರಲ್ಲಿ ಶಿಸ್ತನ್ನು ಮೂಡಿಸಬೇಕು ಅಂತ ಹೇಳಿದ್ರೆ ಕಠಿಣ ಕಾನೂನುಗಳು ಬೇಕು. ತಪ್ಪು ಮಾಡಿದಾಗ ಅವರನ್ನು ಉಗ್ರವಾಗಿ ಶಿಕ್ಷಿಸಬೇಕು. ಆಗ ಮಾತ್ರ ಮಾನವನ ಜೀವನದಲ್ಲಿ ಏನನ್ನು ಮೂಡಿಸಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಶಿಸ್ತನ್ನು ಮೂಡಿಸಲಿಕ್ಕೆ ಸಾಧ್ಯ ಅಂತೇಳಿ ಅಂದ್ಕೊಂಡ. ಅದಕ್ಕೋಸ್ಕರ ನ್ಯಾಯಾಂಗ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಇವನು ಜಾರಿಗೆ ತರ್ತಾನೆ. ಇನ್ನು ಹಳೆಯ ವ್ಯವಸ್ಥೆಯ ವಿರೋಧಿಯಾಗಿದ್ದ, ಹಳೆಯ ವ್ಯವಸ್ಥೆಯ ವಿರೋಧಿ. ಇವನು ಸದಾ ಹೊಸತನವನ್ನು ಬಯಸ್ತಾ ಇದ್ದ ಮತ್ತು ಹಳೆಯ ವ್ಯವಸ್ಥೆಯನ್ನು ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ವಿರೋಧಿಸ್ತಾ ಇದ್ದ. ಹಾಗಾಗಿ ಇವನು ಇತಿಹಾಸಕಾರರನ್ನು ವಿರೋಧಿಸ್ತಾನೆ. ಇತಿಹಾಸ ಏನನ್ನು ಹೇಳುತ್ತೆ? ಹಳೆಯದನ್ನೇ ಹೇಳುತ್ತೆ ಅಲ್ವಾ, ಗತಕಾಲದ್ದನ್ನೇ ಹೇಳುತ್ತೆ. ಹಾಗಾಗಿ ನೀವು ಇತಿಹಾಸವನ್ನು ವಿರೋಧಿಸ್ತಾ ಇತಿಹಾಸಕಾರರನ್ನು ಯಾರು ವಿರೋಧಿಸ್ತಾನೆ ಅಂತ ಹೇಳಿದ್ರೆ ಶಿ ಹುವಾಂಗ್ಟಿ ವಿರೋಧಿಸ್ತಾನೆ ಮತ್ತು ಹೊಸತನವನ್ನು ಬಯಸ್ತಾನೆ. ಹಾಗಾದರೆ ಹೊಸತನವನ್ನು ಯಾವ ತಂದು ಕೊಡುತ್ತೆ? ವಿಜ್ಞಾನ ಅಲ್ವಾ. ಆ ವಿಜ್ಞಾನ ಕ್ಷೇತ್ರಕ್ಕೆ ಇವನು ಹೆಚ್ಚಿನ ಮನ್ನಣೆ ಅಂತಕ್ಕನ್ನೋದನ್ನು ಕೊಡ್ತಾನೆ. ಹಾಗಾದರೆ ಬದಲಾವಣೆಯನ್ನು ಬಯಸಿದಂಥ ಅರಸ ಯಾರು ಅಂತ ಹೇಳಿದ್ರೆ ಶಿ ಹುವಾಂಗ್ಟಿ. ಹಾಗಾಗಿನೇ ಚೀನಾ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ವಿಜ್ಞಾನಕ್ಕೆ ಪೋಷಣೆಯನ್ನು ಕೊಡ್ತಾನೆ. ಇವನ ಕಾಲದಲ್ಲಿ ಯಾವುದರ ಬೆಳವಣಿಗೆ ಆಯಿತು ಅಂತ ಹೇಳಿದ್ರೆ ವಿಜ್ಞಾನ. ಯಾಕಂದ್ರೆ ಇವನು ಯಾವುದನ್ನು ವಿರೋಧಿಸಿದ? ಹಳೆಯ ವ್ಯವಸ್ಥೆಯನ್ನು ವಿರೋಧಿಸಿದ ಮತ್ತು ಹೊಸತನಕ್ಕೆ ಅವನು ಬೆಂಬಲವನ್ನು ಕೊಡ್ತಾನೆ. ಇದರಿಂದಾಗಿನೇ ವಿಜ್ಞಾನ ಕ್ಷೇತ್ರದ ಬೆಳವಣಿಗೆ ಅಂತಕ್ಕಂಥದ್ದು ಆಗುತ್ತೆ. ಇತಿಹಾಸದ ಗ್ರಂಥಗಳನ್ನು ಸುಟ್ಟು ಹಾಕ್ತಾನೆ.
ಇತಿಹಾಸಕಾರರನ್ನ ತಾನು ನಿರ್ಮಿಸ್ತಾ ಇದ್ದಂಥ ಮಹಾಗೋಡೆ ಏನಿದೆಯಲ್ಲ ಅದರ ಒಳಗಡೆ ಜೀವಂತವಾಗಿ ಸಮಾಧಿ ಮಾಡ್ತಾನೆ. ಹೇಳ್ತಾನೆ ಇತಿಹಾಸವನ್ನ ಬೋಧಿಸಬೇಡಿ, ಇತಿಹಾಸವನ್ನ ಸೃಷ್ಟಿಸಬೇಡಿ ಅಂತ ಹೇಳ್ತಾನೆ. ಯಾರು ಅದನ್ನು ವಿರೋಧಿಸ್ತಾರೆ ಅವರೆಲ್ಲ ತಾಮುಂದೆ ಎಲ್ಲಿ ಸಮಾಧಿ ಮಾಡ್ತಾನೆ ಜೀವಂತವಾಗಿ ಅಂತ ಹೇಳಿದ್ರೆ ತಾನು ನಿರ್ಮಿಸ್ತಾ ಇದ್ದಂಥ ಚೀನಾದ ಮಹಾಗೋಡೆನೆ. ಹಾಗಾಗಿ ಅದನ್ನು ದೆವ್ವದ ಗೋಡೆ ಅಂತಲೂ ಕರೀತಾರೆ. ಚೀನಾದ ಮಹಾಗೋಡೆಯನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ದ ಗೋಸ್ಟ್ ವಾಲ್ ಅಂತಲೂ ಅದನ್ನು ಕರೆಯಲಾಗುತ್ತೆ. ಹೀಗೆ ಹೊಸತನವನ್ನು ಬೆಂಬಲಿಸಿ ಹಳೆಯದನ್ನು ವಿರೋಧಿಸಿ ಯಾವುದರ ಬೆಳವಣಿಗೆ ಕಾರಣ ಅಂತ ಹೇಳಿದ್ರೆ ವಿಜ್ಞಾನದ ಬೆಳವಣಿಗೆಗೆ ಇವನು ಕಾರಣನಾಗ್ತಾನೆ. ಇದಿಷ್ಟು ಶಿ ಹುವಾಂಗ್ಟಿಯ ಸಾಧನೆಗಳು. 5 ಮಾರ್ಕ್ಸ್ಗೆ ಇದನ್ನು ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ. ಹಾಗೆ ಇದನ್ನು ಚೆನ್ನಾಗಿ ಅಧ್ಯಯನ ಇರ್ತಕ್ಕಂಥದ್ದನ್ನು ಮಾಡಿ.